ರೋಡಲ್ಲಿ ಒಂದು ಪಾನಿಪುರಿ ಅಂಗಡಿ ಇದೆ. ಏನ್ ಮಾಡೋದು, ಎಷ್ಟು ಯಾವುದೇ ತರ ಟೇಸ್ಟ್ ಕೊಟ್ರು ಟೇಸ್ಟೇ ಬರ್ತಾ ಇಲ್ಲ. ಇದು ಕೊಡಿ ಸಮೋಸ, ಏನದು ಪಾನಿಪುರಿನ ಏನಾದ್ರು ಒಂಥರ ಕೊಡಿ, ಒಂದ್ ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಮತ್ತೆ ಇದೇನಿದೆ ಇದು ಪುರಿ? ಹಾ ಅದೇ ಕೊಡಿ. ಈ ಕಡೆ ಆ ಕಡೆ ಮೂಲೆಲೇನೆ ಇದ್ ಮಾಡಿದ್ದಾರೆ, ನಾನು ಅಂಗಡಿ ಮಾಡಿರೋದು ನಾನು. ಏನ್ ಮಾಡೋದು ಅವನ ಅಜ್ಜಿ ಅಪ್ಪ, ಎಷ್ಟು ಮಾಡಿದ್ರು ಅದ್ ಇಂಥ ಟೇಸ್ಟ್ ಕೊಟ್ರು ಬೇಡ ಬೇಡ ಅಂತಾರೆ ಜನಗಳು. ಏನ್ ಮಾಡೋದಂತಾನೆ ತಲೆ ಕೆಟ್ಟೋಗಿದೆ. ಅಣ್ಣ ಪಾನಿಪುರಿ ತಿನ್ನಕ್ ಬಂದ್ರಾ? ಬನ್ನಿ ನಮ್ಮ ಅಂಗಡಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಈ ಕಡೆ. ಅಲ್ಲಕ್ಕ, ನಮ್ಮ ಅಂಗಡಿಗೆ ಒಂಚೂರು ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ, ತೋರ್ಸ್ಕೊಂಡ್ ಬರ್ತೀನಿ. ಪಾನಿಪುರಿ ನಡೀರಿ ಅಣ್ಣ, ಬನ್ನಿ ಅಣ್ಣ ನಮ್ಮ ಅಂಗಡಿಗೆ. ಅಲ್ಲೇ ಕಾರ್ನರ್ ಅಲ್ಲಿ ಇದೆ. ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ. ಅಕ್ಕ ಕರ್ಕೊಂಡು ಹೋಗ್ತೀನಿ ಅಕ್ಕ, ಬಿಡಕ್ಕ, ನಾನೊಂಚೂರು ವ್ಯಾಪಾರ ಮಾಡ್ಕೊಂತೀನಿ. ಯಾಕಕ್ಕ ಇವಾಗ ಇದನ್ನ ಯಾರಿಗ ಆಗ್ತಾ ಇದ್ದೀರಾ? ನನ್ಗೆ ಇವಾಗ ಬೇಡ ಅಕ್ಕ, ನನ್ ಕಸ್ಟಮರ್ ಬಂದ್ಬಿಟ್ಟವ್ರೆ, ನಾನು ಕರ್ಕೊಂಡೋಗಿ ನಾನು ಟೇಸ್ಟ್ ತೋರಿಸ್ತೀನಿ. ಬೇಲ್ಪುರಿ ಆಯ್ತಾ ಅಕ್ಕ? ಇದನ್ನ ಇವಾಗ ನನಗ್ ಬೇಡ, ನಾನು ಅವನ್ನ ಕರ್ಕೊಂಡೋಗಿ ಅವ್ರನ್ನ ನಮ್ಮ ಅಂಗಡಿ ಟೇಸ್ಟ್ ತೋರಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಅವ್ರಿಗೆ ಏನಾದ್ರು ನಮ್ಮ ಅಂಗಡಿ ಟೇಸ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲೇ ಬಂದು ತಿಂತಾರೆ, ಆಯ್ತಾ? ನಾನು ವ್ಯಾಪಾರ ಮಾಡ್ಕೊಂತೀನಿ ಬಿಡಿ. ಸರಿ ಬನ್ನಿ, ಅಲ್ಲಿ ನಮ್ಮ ಅಂಗಡಿ ಹತ್ರ ಹೋಗೋಣ ಬನ್ನಿ. ಎಲ್ಲ ಇದೆ, ಬನ್ನಿ ಕೊಡ್ತೀನಿ. ಬೇಡ ಅಕ್ಕ, ಅದು ಅಕ್ಕ ನಾನು ವ್ಯಾಪಾರ ಮಾಡೋಳೆ ಅಲ್ವಾ, ಇವಾಗ ನಂದು ವ್ಯಾಪಾರ ಆಗ್ಲಿ ಅಂತ ನಾನು ಕೇಳ್ತಾ ಇರೋದು. ಅಣ್ಣ ಬನ್ನಿ ಅಣ್ಣ, ನಮ್ಮ ಅಂಗಡಿ ಹತ್ರ ಅಲ್ಲಿದೆ ಕಾರ್ನರ್ ಅಲ್ಲಿ, ಅಲ್ಲಿ ಕಾರ್ನರ್ ಅಲ್ಲಿ ಇದೆ, ಬನ್ನಿ ಅಣ್ಣ, ಬನ್ನಿ ಇಬ್ರು ಬನ್ನಿ. ಅಕ್ಕ ಥ್ಯಾಂಕ್ಸ್ ಅಕ್ಕ, ನಿಮ್ಮಿಂದ ನನ್ಗೊಂದು ಇಬ್ರು ಸಿಕ್ಕರು ಕಸ್ಟಮರು. ನಾನು ವ್ಯಾಪಾರದವ್ರೆ ಅಲ್ವಾ ಅಣ್ಣ, ಅವರು ವ್ಯಾಪಾರದವ್ರೆ, ನಮ್ಮ ಅಂಗಡಿ ವ್ಯಾಪಾರ ಆಗ್ಲಿ ಅಂತ. ಇಲ್ಲಿ ಗಿರಾಕಿಗಳು ಬರುತ್ತಲ್ಲ, ಹಂಗೆ ಹೇಳ್ಕೊಂಡ್ ಹೋಗ್ತೀನಿ. ಒಳ್ಳೆ ಟ್ರಿಕ್ ಅಲ್ವಾ? ಇವಾಗ ಇಲ್ಲಿ ಬಂದವ್ರಲ್ಲ ಅಕ್ಕ, ಬಿಡಕ್ಕ, ಏನಕ್ಕ, ಕರ್ಕೊಂಡೋಗ್ ನನ್ ವ್ಯಾಪಾರ ಮಾಡ್ಕೊಂತೀನಿ. ಇಬ್ರು ಕನ್ನಡ ಬಾಣ, ನಮ್ಮ ಅಂಗಡಿಲಿ ಪಾನಿಪುರಿ ಬಾಣ. ಬನ್ನಿ. ಬೇಡ ಅಕ್ಕ, ನನ್ಗ ಚೆನ್ನಾಗಿಲ್ಲ. ಕಷ್ಟ ಮಾಡ್ತಾ ಇಲ್ವಾ? ಮತ್ತೇನ್ ಮಾಡೋದು ಹೇಳಿ? ಈಗ ಮತ್ತೆ ಕೆಲಸ ಮಾಡಿ ನೀವು ಇರತ್ಗೆ ಅಣ್ಣ ಬಂದ್ಬಿಟ್ಟು ಇವ್ರ ಅಂಗಡಿ ಹತ್ರ ಇರೋ ಕಸ್ಟಮರ್ನ ನಮ್ಮ ಅಂಗಡಿ ಟೇಸ್ಟ್ ತೋರ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ. ಅವ್ರಲ್ಲಿ ಇನ್ನೊಬ್ರು ಹೊಟ್ಟೋದ್ರಾ? ನೀವಾದ್ರೂ ಕೊಡಿಲ್ಲ, ಅವ್ರಾದ್ರೂ ಕೊಡ್ಲಿ, ನನಗೆ ನಂಗೆ ಹೊಟ್ಟೆ. ಬನ್ನಿ ನಡೀರಿ ಹೋಗೋಣ, ನಡೀರಿ ಹೋಗೋಣ. ಏನೀಗ ಓಕೆನಾ? ಅಡ್ಡಿಲ್ಲ. ಈಗ ಇಬ್ರು ಬಂದ್ರೆ ಒಬ್ರನ್ನ ಕಳ್ಸಿ, ಒಬ್ರು ನೀವ್ ಇಟ್ಕೊಳ್ಳಿ. ಈಗ ತಿನ್ಬಿಡಿ ನೋಡೋಣ, ನೀವ್ ಅವ್ರ ಹತ್ರ ಅದ್ ಹೆಂಗ್ ತಿಂತೀರಾ ನೋಡ್ತೀನಿ ನಾನು. ಏನ್ ಮಾಡ್ತೀರಿ ತಿಂದ್ರೆ? ಕೇಳಕ್ ಏನ್ ಮಾಡ್ತೀರಾ? ತಿನ್ಲಿ ಅವರು. ಏನ್ ಮಾಡ್ತೀವಿ ಹೇಳಿ ತಿಂದ್ರೆ? ಅವ್ರ ಫಸ್ಟ್ ತಿನ್ ತೋರಿಸ್ಲಿ ಸರ್. ಬರ್ತಡೇ ಫಂಕ್ಷನ್ಗೆ ಅಲ್ಲಿ ನಮ್ಮ ಅಂಗಡಿ ಹತ್ರ ಬನ್ನಿ ಸರ್. ಇಲ್ಲೇ ಸರ್, ಇಲ್ಲೇ ತಗೊಳ್ಳಿ ಸರ್. ಅಮ್ಮ ಅಲ್ಲ 40 ಪ್ಲೇಟ್ ನಾನ್ ಕೊಡ್ತೀನಿ, ಇಮಿಡಿಯೇಟ್ ಆಗಿ ಕೊಡ್ತಾರೆ. ಕಾಲ್ ಗಂಟೆ ಬನ್ನಿ ಅಣ್ಣ, ಬನ್ನಿ ನಡೀರಿ. ಅಲ್ಲಿ ನಮ್ಮ ಅಂಗಡಿ ಹಿಂಗ್ ಮಾಡ್ತಾವಳಿ ಇವಳು. ಎಂತ ಆರ್ಡರ್ ಆಡ್ ಮಾಡಲ್ ಈಗ ನೋಡ್ರಿ. ದಯವಿಟ್ಟು ಈ ತರ ಮಾಡ್ಬೇಡಿ ಸರ್ ನೀವು. ಸರ್ ಇವ್ರು ಇಷ್ಟು ವರ್ಷದಿಂದ ಮಾಡ್ತಾರೆ ಸರ್. ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದೀವಿ. ನೀವು ಮಾಡ್ತಾ ಇದ್ರ ನಾನು ಕೇಳಿದೆ, ನಾನು ಕೇಳಿದ್ದೆ. ನೀವು ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದೀರಾ ನೀವು. ಇಲ್ಲ ಅಲ್ಲ, ನಮ್ಮ ಅಂಗಡಿ ದೊಡ್ಡವ್ರು ಇರಕ, ದೊಡ್ಡವ್ರು ಕಟ್ ಮಾಡ್ಬೇಕು. ಏನೇನ್ ಬೇಕು ಸರ್ ನಿಮ್ಗೆ? ಇವ್ರು ಇಲ್ಲಿ ಅಂತವ್ರೆ, ಅವ್ರು ಅಲ್ಲಿ ಅಂತ ನಾವ್ ಎಲ್ಲಿ ಹೋಗ್ಬೇಕು? ಬಂದಿದ್ದಾರೆ ಕಣೆ, ನೀವು ಇಲ್ಲಿ ತಗೋಬೇಕು, ಅಲ್ಲೇ ಹೋಗ್ತೀರಾ? ಮತ್ ಇವ್ರು ಕರಿತಾವ್ರಲ್ಲ, ಅವ್ರು ಕರ್ದ್ರೆ ಹೊಟ್ಟೋಗ್ತೀರಾ ನೀವು? ನಮ್ಗೇನ್ ಗೊತ್ತು ನೀವ್ ಯಾರಂತ? ಅವ್ರು ಹೋಗಿಲ್ಲ ಅಂದ್ರೆ ಹಿಂಗೆ ಎಳ್ಕೊಂಡು ಹೋಗ್ತೀನಿ. ಅವರೇ ಬೇರೆ ನಾವೇ ಬೇರೆ. ಒಂದೇ ಅನ್ಕೊಂಡ್ರೆ ನೀವು ಕನ್ಫ್ಯೂಸ್ ಆಗ್ಬೇಡಿ. ಇವ್ರದ್ದು ಬೇರೆ. ಹೌದಾ? ಫೋನ್ ಪೇ ಮಾಡಿ. ನನ್ಗೆ ಇಮಿಡಿಯೇಟ್ ಬೇಕೀಗ. ಇಲ್ಲಿ ಈ ಸ್ಕ್ಯಾನರ್ ಸರ್ ಅದಕ್ಕಲ್ಲ ಸರ್, ಇಲ್ಲಿ ಸರ್. ಯಾವ್ದಕ್ಕೆ? ಇಲ್ಲಿ ಈ ಸ್ಕ್ಯಾನರ್ ಹಾಕಿ. ಅಕ್ಕ ಯಾವ್ದು ಸರಿಯಾಗಿ ಅವ್ರಪ್ಪ, ನಮ್ಗೆ ಸುಮ್ನೆ ತೊಂದ್ರೆ ಕೊಡ್ಬೇಡಿ. ಈ ಸ್ಕ್ಯಾನರ್ ಇವ್ಳು ತೋರಿಸ್ತಾವಳಿ ಸ್ಕ್ಯಾನರ್. ಬರೀ ಸರ್ ನೀವು ಇಲ್ಲಿ. ಇಲ್ಲೂ ಬೇಡ, ಅಲ್ಲೂ ಬೇಡ, ಅಲ್ಲೂ ಮಾಡ್ಬಿಡಿ. ಅಲ್ಲಿ ಮಾಡಿ ಸರ್, ಮಾಡಿ ಅಷ್ಟೇ. ನಿಮ್ ಸ್ಕ್ಯಾನ್ ಅಲ್ಲಿ ಮಾಡಿ ಸರ್. ನೀವು ಮಾಡದಾ? ಮಾಡಿ, ಅಲ್ಲಿ ಮಾಡ್ತೀನಿ. ಅಲ್ಲಿ ಮಾಡಿ. ಅಲ್ಲಿ ನಮ್ ಸ್ಕ್ಯಾನರ್ ಐತೆ. ಇದು ಕಾಮಿಡಿ ಪ್ರೋಗ್ರಾಮ್, ಕುರಿಗಳು ಸ್ವಾಮಿ ಕುರಿಗಳು ಅಂತ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ
ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಾಣಿಕೆ ತಾವು ಇದನ್ನು ಸ್ವೀಕರಿಸಬೇಕು. ಓಕೆ ಅಕ್ಕ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 ವರ್ಷದಿಂದನಾ? ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ಏನಂದ್ರೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಈ ತರ ವ್ಯಾಪಾರ ಮಾಡ್ತಾರೆ, ಬೀದಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಜೀವನನೇ, ಪ್ರತಿಯೊಬ್ಬರಿಗೂ ಜೀವನನೇ, ಅಂಗಡಿಯವ್ರಿಗೂ ಜೀವನನೇ, ಎಲ್ರು ಪ್ರತಿಯೊಬ್ಬರಿಗೂ ಜೀವನನೇ. ಸೊ ಎಲ್ಲರಿಗೂ ವ್ಯಾಪಾರ ಆಗ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಕರೆಕ್ಟ್ ಅಲ್ವಾ? ಸೊ ಇವ್ರಿಗೂ ನಿಮ್ಗೂ ವ್ಯಾಪಾರ ಆಗ್ಲಿ. ತುಂಬಾ ರುಚಿಯಾಗಿದೆ, ಯಾಕಂದ್ರೆ ತುಂಬಾ ಜನ ಹೇಳಿದ್ರು ಇಲ್ಲಿ ಒಳ್ಳೆ ರುಚಿಯಾಗಿ ಮಾಡ್ತೀರಂತ. ನಾವು ಅದಕ್ಕೆ ನಿಮ್ಮನ್ನೇ ಫ್ರೀ ಮಾಡಂತ ಅಲ್ಲಿ ಕಳ್ಸಿಕೊಟ್ರೆ ನಮ್ಮನ್ನ. ಸಖತ್ತಾಗಿ ಮಾಡ್ತಾರ ಅವರು, ಟೇಸ್ಟ್ ಆಗಿರುತ್ತೆ. ಅವ್ರಿಗೆ ಹೋಗಿ ಮಾಡಿ. ಒಂದು 20 ವರ್ಷದಿಂದ ಅಲ್ಲೇ ಅಂಗಡಿ ಹಾಕೋರು ಅಂತ ಹೇಳಿದ್ರು, ಅದಕ್ಕೆ ನಿಮ್ಮನ್ನ ಕುರಿ ಮಾಡಕ್ ಬಂದ್ವಿ. ಓಕೆನಾ? ಆಮೇಲೆ ಇನ್ನೊಂದು, ಈಗ ನಾವ್ ಏನು ಕಡ್ಲೆಪುರಿ ತಗೊಂಡ್ವಾ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡಕ್ಕೆ ಫೋನ್ ಪೇ ಮಾಡಿದೀವಿ ನಾವು. ಎಷ್ಟಂಟಿ ಸೊಪ್ಪು? 30. ಹೌದಾ? ನಂದು ಅಲ್ಲ, ಆ ಕಡೆ ಸೊಪ್ಪಂಗಡಿ ಸಾಕಾಗೋಗುತ್ತೆ ವ್ಯಾಪಾರ ಮಾಡಿ ಮಾಡಿ ಮಾಡಿ. ಯಾಕೆ ನಗ್ತಾ ಇದೀರಲ್ಲ? ಸಾಕಾಯ್ತಾ? ವ್ಯಾಪಾರನೇ ಇಲ್ವಾ? ನಂದು ಹಂಗೇನೆ, ಅಂಗಡಿ ಇಟ್ಟಿದೀನಿ ನಾನು. ಮಾವಿನಕಾಯಿ, ಸೌತೆಕಾಯಿದೆಲ್ಲ ಇಲ್ಲೇ ಕಾರ್ನರ್ ಅಲ್ಲಿ. ನಂದು ವ್ಯಾಪಾರನೇ ಇಲ್ಲ, ಸಾಕಾಗಿ ಹೋಗ್ತಾ ಇದೆ. ಈ ಸೊಪ್ಪೆಲ್ಲ ಇಟ್ರೆ ಏನ್ ಗೊತ್ತಾ, ಬಿಸ್ಲಿಗೆಲ್ಲ ಬಾಡೋಗ್ತಾ ಇದೆ. ಈಗ ನಾನೇ ನಿಮ್ಮ ಹತ್ರ ವ್ಯಾಪಾರ ಮಾಡ್ಲಾ? ಬೆಳಗ್ಗೆಯಿಂದ ಹೆಂಗಿದೆ ವ್ಯಾಪಾರ ನಿಮ್ದು? ಹೌದಾ? ನಂದು ಹಂಗೇನೆ ಅಕ್ಕ, ವ್ಯಾಪಾರನೇ ಇಲ್ಲ. ಎಷ್ಟು? 1 ಕೆಜಿ 100 ರೂಪಾಯಿನಾ ಇದು? ಅಕ್ಕ ಅಲ್ಲಿ ನನ್ನ ಅಂಗಡಿ ಇದೆ, ಬಾಕ್ಕ ತಗೋ. ಇಲ್ಲೇ ಪಕ್ಕದಲ್ಲಿ ಇದ್ರಲ್ಲಿ ಇಟ್ಟಿದ್ದೀನಿ, ಬಾಕ್ಕ. ಇಲ್ಲ. ಯಾಕೆ ಇವ್ರ ಹತ್ರ ಬೇಡವಾ? ಅಲ್ಲ, ನಾನು ಇಟ್ಟಿದ್ದೀನಿ, ಇನ್ನೂ ಚೆನ್ನಾಗಿ ಕೊಡ್ತೀನಿ ನಾನು. ಹೌದಾ? ನಿಮ್ ಅಂಗಡಿ ಹತ್ರ ಕಸ್ಟಮರ್ ಬಂದ್ರೆ ನಾವು ಕರಿಬೋದಾ? ಸರಿ ಆಯ್ತು, ಹಂಗೂ ಮಾಡೋಣ. ಡೀಲಾ 50-50? ಬಂದವ್ರನ್ನ ಅಲ್ಲಿ ಬಾಕ್ ಕೊಡ್ತೀರ ಅಂತೆಲ್ಲ. ವ್ಯಾಪಾರ ಅಕ್ಕ, ಜೀವನ ನಡಿಬಾರ್ದಾ? ನನಗೊಂದು 10 ಕೆಜಿ ಬೇಕಿತ್ತು. 40. ಅಣ್ಣ ಇಲ್ಲ ಬಾ ಅಣ್ಣ, ಮಾವಿನಕಾಯಿ ಬೇಕಣ್ಣ. ಅಣ್ಣ ಎಲ್ಲಿ ಬಾ ಅಣ್ಣ? ಅಂಗಡಿ ಅಲ್ಲಿ ಪಕ್ಕದಲ್ಲಿದೆ, ನಡಿ ಅಣ್ಣ, ನಾನು ಕೊಡ್ತೀನಿ. 90 ರೂಪಾಯಿ ಹಾಕ್ಕೊಡ್ತಾವಳೆ. ಹೇಳಿ ಮೇಡಮ್. ಅಕ್ಕ ನಾನು 80 ರೂಪಾಯಿ ಹಾಕೊಡ್ತೀನಿ. ನೆಕ್ಸ್ಟ್ ಹುಚ್ಚಿ ಅಲ್ಲ ಅಕ್ಕ, ನಂದು ವ್ಯಾಪಾರ ನಡೆಯೋದ್ ಬೇಡ್ವಾ? ವ್ಯಾಪಾರ ಆದ್ರೆ ಇಲ್ಲಿರೋರ್ನ ಕಸ್ಟಮರ್ನ ಯಾಕೆ ಕರಿತೀಯ? ಒಂದ್ 10 ಕೆಜಿ ಬೇಕಿತ್ತು. ಹೊಟ್ಟೆ ಪಾಡ ಅಂದ್ರೆ ಅಲ್ಲಿ ಹೋಗಿ ಅಜಯ್, ಇಲ್ಲಿರೋರ್ನ ಯಾಕೆ ಕರಿತೀಯ? ನನಗೆಲ್ಲ ಒಂದು 10 ಕಟ್ಟಬೇಕು ಸೊಪ್ಪುಗಳು. ನಡೀರಿ, ಅಲ್ಲಿ ನಮ್ಮ ಅಂಗಡಿ ಹತ್ರ ಕೊಡ್ತೀನಿ, ನಡೀರಿ ಅಣ್ಣ. ನಿಮ್ಮ ಹತ್ರ ಐತಾ? ಸಿಗುತ್ತಾ? ಕಮ್ಮಿಗೆ ಕೊಡ್ತೀನಿ ಎಲ್ಲ. 10 ಕಟ್ಟಬೇಕು. 5 ಸೊಪ್ಪು ಬೇಕು. ಹ್ಞೂ ಸರಿ ಆಯ್ತು, ನಡೀರಿ. ನಡೀರಿ, ಎಲ್ಲ ಕೊಡ್ತೀನಿ. ಇದು ಇದೆಯಾ ಹಣ್ಣು? ಇದೆ, ಎಲ್ಲ ಇದೆ, ನಡೀರಿ. ಕಸ್ಟಮರ್ನ ಅಲ್ಲಿಗ್ ಬಾ ಅಂತ ಕರೀತಿಯಲ್ಲ, ಏನ್ ಲೆಕ್ಕಾಚಾರ? ವ್ಯಾಪಾರ ಮಾಡೋ ಲೆಕ್ಕಾಚಾರ. ಅಣ್ಣ ನಾನು ಕೊಡ್ತೀನಿ ಅಂತ ಹೇಳಿದಿನಲ್ಲ, ಕಮ್ಮಿ ರೇಟ್ಗೆ ಕೊಡ್ತೀನಿ. ಒಂದು ನಿಮಿಷ ಇರಿ. ಏನ್ ಪ್ರೈಸ್ ಹಾಕ್ಬಿಡ್ತೀರಾ ಹೇಳಿ? ನಿಮ್ಗೆ ಏನ್ ಬೇಕು ಎಲ್ಲ. ಅಜ್ಜಿ ಹತ್ರ 90 ರೂಪಾಯಿ ಅಂತ, ನೀನ್ ಎಷ್ಟ್ ಕೊಡ್ತೀಯಾ? 80 ರೂಪಾಯಿ. ಅಜಯ್ ನಿಮ್ದು? ನಾನಾ 50 ರೂಪಾಯಿಗೆ ಹಾಕ್ತೀನಿ. ನಾನ್ 40 ರೂಪಾಯಿಗೆ ಹಾಕೊಡ್ತೀನಿ. 40 ರೂಪಾಯಿ ಏನ್ ಮಾಡೋದು? ಅಲ್ಲ, ಏನ್ ಲೆಕ್ಕಾಚಾರ, ಏನ್ ವ್ಯಾಪಾರ ನಿಮ್ದು? ಇದಿಷ್ಟೇ ಅಕ್ಕ, 6 ತಿಂಗಳಿಂದ ಅಂಗಡಿ ಇಟ್ಟಿದ್ದೀನಿ. ನನಗೂ ಕರೆಕ್ಟ್ ಆಗಿ ವ್ಯಾಪಾರ ಆಗ್ತಾ ಇಲ್ಲ, ಅದಕ್ಕೇನೆ. ಅಯ್ಯೋ, ಓ ನಗ್ತಾ ಇದೀರಲ್ಲ ನೀವು, ನನ್ ಕಷ್ಟ ಹೇಳ್ಕೊಂಡ್ರೆ. ಈಗ ಬನ್ನಿ ಕೊಡ್ಬನ್ನಿ ಬೇಗ. ನಡೀರಿ. ಇದೇ ಕೆಲಸ ಅಲ್ಲೂ ನಮಗೂ ಹಾಳು ಮಾಡ್ಕೊಂಡ್ಬಿಟ್ಟಾಳಿ ಅಮ್ಮಗಳು. ಹಾಕೊಂಡು ಮುಗಿದ್ ಕಳ್ಸಿ ಮತ್ತೆ ಅಲ್ಲಿ ಬಂದಿಲ್ಲ ಮಾತಾಡ್ತಾರೆ ಇಲ್ಲಿ. ನಡೀರಿ, ಹೋಗೋಣ. ಅಲ್ಲಿ ವ್ಯಾಪಾರ ಕೊಡ್ತೀನಿ. ಮಾವಿನಕಾಯಿ ಬೇಕಾ? ಮಾಡುದು ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಇವ್ರ ಅಂಗಡಿ ಬರೋರ್ಗೆಲ್ಲ ಕಸ್ಟಮರ್ ಕರ್ಕೊಂಡು ಅಲ್ಲಿ ವ್ಯಾಪಾರ ಮಾಡಿಸ್ತಾವಳೆ. ಅಲ್ಲ, 100 ರೂಪಾಯಿ ಮಾವಿನಕಾಯಿ ಹೇಳ್ತೀನಿ. ಹಾ, ಅಲ್ಲಿ ನಾನು 80 ಕೊಡ್ತೀನಿ ಬನ್ನಿ, ನಾನು ತುಪ್ಪ ಕಮ್ಮಿ ಕೊಡ್ತೀನಿ ಬನ್ನಿ ಅಂತ ಇಲ್ಲಿಂದ ಅಲ್ಲಿ ಕರೀತಾವ್ರೆ. ಹೋಗೋದು ಓಡಿಸಿ, ನೀವೇನ್ ಸುಮ್ಮನೆ ಇದ್ದೀರಾ? ಸರಿ, ನಿಮ್ ಅಂಗಡಿ ಇದೆಯಲ್ಲ ಇದೆ? ಮಾತಾಡ್ಲಿ ಅವ್ರು. ಅದೇ ನೀನೇನು ಹುಚ್ಚ, ನನ್ ಕಸ್ಟಮರ್ ನೀನ್ ಯಾಕೆ ಕರೀತ ಅಂತ ಜಗಳನೆ ಕರೆಕ್ಟ್ ಆಗಿ ಹೇಳಿದೆ ಅಕ್ಕ. ಕಳ್ಸಿ ಮುಗಿದ್ ಕಳ್ಸು. ಏನ್ ವ್ಯಾಪಾರ ನಿಂದು? ಬಯ್ಯ, ಅಲ್ಲಿ ಎಲ್ಲಿದೆ ಅಂಗಡಿ? ಇದೇ ಸ್ಟ್ರಾಟರ್ಜಿ ಅಜ್ಜಿ. ಅಲ್ಲ, ನೀನ್ ಸರಿಯಾಗಿ ಹುಚ್ಚ ಇಲ್ಲ ಒಳ್ಳೆಯವ್ರ? ಹುಚ್ಚು ಅನ್ಬೇಡಿ ನೀವು. ನೋಡಿ, ನನಗೆ ಹುಚ್ಚು ಹಿಡ್ದಿಲ್ಲ, ವ್ಯಾಪಾರ ಮಾಡ್ತಾ ಇದೀನಿ ನಾನು, ಕರ್ಕೊಂಡು ಹೋಗ್ತಾ ಇದೀನಿ. ಮೆಣಸಿನ್ಕಾಯಿ ಕುರ್ಕ್ ಕಳ್ಸ್ಬಿಡ್ತೀನಿ ಬಾಯಿಗೆ, ಖಾರ ಮೆಣಸಿನ್ಕಾಯಿ. ತುರ್ಕಿ ನೋಡೋಣ. ತಗೋ ಅಜ್ಜಿ, ತಗೋಮ್ಮ, ಹೇಳ್ತೀನಿ. ತುರ್ಕು ನೋಡೋಣ. ನೋಡ್ತೀಯಾ? ತುರುಕ್ತೀರಾ? ನೀ ಸುಮ್ನೆ ಇದೆಯಲ್ಲ ಅಕ್ಕ ನೀನು. ಏ ನಡಿಯಪ್ಪ ನೀನು. 30 ರೂಪಾಯಿ ಕಟ್ಟು. 30 ರೂಪಾಯಿ ಕಟ್ಟು ನನ್ನ ಹತ್ರ. ನಿಮ್ಮ ಹತ್ರನಾ? ನಡ್ರಿ, 5 ಕೊಟ್ಟು ಬನ್ರಿ. ಲೂಜು 30 ರೂಪಾಯಿ ಅಂತ ಕೊಡ್ತೀಯಾ? ಏ ಬಾರೋ, ಅಲ್ಲಿ ಕೊಡ್ತಾರಂತೆ, ತಗೊಂಡೋಗೋಣ. ನಾನು 10 ರೂಪಾಯಿ ಕೊಡ್ತೀನಿ, ಕಟ್ಟು. ಬರ್ತೀಯಾ ಅಣ್ಣ? ಅಣ್ಣ ಅಲ್ಲಿ ನಾನು ವ್ಯಾಪಾರ ಮಾಡ್ತಾ ಇದೀನಿ, ನಡೀರಿ ಅಣ್ಣ, ಬನ್ನಿ ಅಣ್ಣ. ಏನ್ ಮಾಡ್ಬೇಕು ಅಂತ ನನ್ಗೆ ಈ ಮಾವಿನಕಾಯಿ ತಗೊಂಡ್ ಬುಳ್ಳೆವನ್ನ ಹೇಳ್ಬಿಡ್ರಿ, ಹೇಳ್ತೀನಿ. ತಗೊಂಡ್ ಇಟ್ಬಿಡ್ರಿ ಕೈಲಿ. ರಾತ್ರಿ ಮಾಡ್ಬೇಕು. ಸ್ವಲ್ಪ ಹೊತ್ತು ಬನ್ನಿ, ಕ್ಯಾಚ್ ಅಣ್ಣ. ಸ್ವಲ್ಪ ತರ ಕತ್ಲಾಗ್ಬಿಡ್ತದೆ. ಟೆನ್ಷನ್ ತಗೊಂಡ್ರಿ, ಏನು ಗೊತ್ತಾವ್ರು ಮಾಡ್ತಾವ್ರಿ.
ಕ್ಯಾಮ್ರಾ ಐತಿ ಕುರಿಗಳು ಸ್ವಾಮಿ ಕುರಿಗಳು ಅಂತ. ಅದ್ಭುತವಾದ ಕತೆ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಇದು ಸ್ವೀಕರಿಸಬೇಕು. ಅಮ್ಮ ಏನ್ ಗೊತ್ತಾ, ನೀವು ವ್ಯಾಪಾರ ಮಾಡೋರು ಕರೆಕ್ಟ್ ಅಲ್ವಾ? ಪಾಪ ಇಲ್ಲಿ ವ್ಯಾಪಾರ, ನಿಮ್ಗೆ ವ್ಯಾಪಾರಗೋಸ್ಕರ ಕಾಯ್ತಾ ಇರ್ತೀರಾ. ಯಾರೋ ಬಂದು ತೊಂದರೆ ಕೊಟ್ರೆ ನಿಮ್ಗೆ ಎಷ್ಟು ತೊಂದರೆ ಆಗತ್ತೆ, ಕರೆಕ್ಟ್ ಅಲ್ವಾ? ತೊಂದರೆ ಆಗ್ಬಾರ್ದು, ಎಲ್ರಿಗೂ ಜೀವನಾನೇ ಅಲ್ವಾ? ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಇವ್ರಿಗೂ ವ್ಯಾಪಾರ ಆಗ್ಲಿ. ಪಾಪ ಏನಂದ್ರೆ ಒಂದು 5 ರೂಪಾಯಿ ಮಕ ನಾವು ನೋಡಕ್ ಹೋಗ್ಬಾರ್ದು. 5 ರೂಪಾಯಿ ಜಾಸ್ತಿ ಹೇಳ್ಬಿಟ್ರು ಅಂತ ಅಲ್ಲಿ ಹೋಗಿ ತಗೋ ಇಲ್ಲಿ ತಗೋ ಅಲ್ಲ ಮಾಡಬಾರ್ದು. ಯಾಕಂದ್ರೆ ವ್ಯಾಪಾರ ಒಂದ್ 2 ರೂಪಾಯಿ ಸಿಕ್ಕಿದ್ರೆ ಅದು ಲಾಭ ಅಲ್ವಾ? ಅದು ಲಾಭ ಇಲ್ಲ ಅಂದ್ರೆ ಹೆಂಗಿರುತ್ತೆ? ತಂದಿರೋ ಈಗೇನು 10 ರೂಪಾಯಿ ಕೊಟ್ಟು 10 ರೂಪಾಯಿಗೆ ಮಾರಕ್ಕಾಗತ್ತಾ? ಆಗಲ್ಲ, ಕರೆಕ್ಟ್ ಅಲ್ವಾ? 15 ರೂಪಾಯಿ 5 ರೂಪಾಯಿ ನಿಮ್ಗೆ ಬೇಕಲ್ವಮ್ಮ? ಜೀವನ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತೀರಾ. ಸೊ ನಿಮ್ಗೆ ಎಲ್ಲಾರು ವ್ಯಾಪಾರ ಆಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತೀವಿ. ಓಕೆ, ಎಲ್ರು ಕನ್ನಡ ಜನತೆ, ಎಲ್ರು ಪ್ರತಿಯೊಬ್ಬರು ಹೇಳೋದೇನಂದ್ರೆ ಎಲ್ರೂ ವ್ಯಾಪಾರ ಮಾಡಿ, ಎಲ್ರೂ ಚೆನ್ನಾಗಿರ್ಲಿ ಅಂತ. ಸರಿಯಾ? ಅಯ್ಯೋ ನೈಟ್ ಎಲ್ಲ ಪಾರ್ಟಿ ಮಾಡ್ಬಿಟ್ಟಿದೀವಿ. ಇವಳಂತೂ ಫುಲ್ ಟೈಟ್ ಆಗ್ಬಿಟ್ಟಿದ್ದಾಳೆ. ಕೂರ್ತಿಯ ಇನ್ನೊಂಚೂರು ಸಿಗುತ್ತಾ ಇಲ್ಲ ಏನಾದ್ರು? ಏನು ಕುಡ್ರೆ ಒಂಚೂರು ಸರಿ ಹೋಗ್ತಾಳೆ. ಈಗ ಹ್ಯಾಂಗ್ ಓವರ್ ಆಗ್ಬಿಟ್ರೆ ಫುಲ್. ಯಾವ್ದು ಕುಡಿಯೋದು? ಇಲ್ಲಿ ಯಾವ್ದು ಸಿಗುತ್ತೆ? ಮಿಕ್ಸ್ ಬ್ರ್ಯಾಂಡ್. ಆ ಎಲೆಕೋಸ್ ತಿಂದಿದ್ಲು ಪಲ್ಯ ಅದೆಲ್ಲ ಬಂದ್ಬಿಟ್ಟೈತೆ ಆಚೆ ಒಂದೇ ಸಲ. ನೋಡಿ ಇಲ್ಲ ಇಲ್ಲ ಮಾನ ಮರ್ಯಾದಿ ತೆಗಿತಾಳೆ ಇವಳು. ಅಲ್ಲಿ ಕುತ್ಕೋಬೋದಾ? ಎಲ್ಲೂ ಕುತ್ಕೊಳಂಗಿಲ್ಲ. ಅಲ್ಲಿ ಕುತ್ಕೊ. ಇದು ಆಂಟಿ ಮನೆನಾ? ಇದು ನಿಮ್ದ ಮನೆ? ತಾತ ನೋಡಿ ಇಲ್ಲಿ ಹೂ ಅಂತ ಇದೆ. ನಡಿ ಆಂಟಿ ಮನೆ ಒಳಗ್ ಮಾಡೋಣ. ಟೆರೆಸ್ ಖಾಲಿ ಆಗಲ್ಲ. ಮಚ್ಚ ಆಂಟಿ ಮನೆಗೆ ಹೋಗೋಣ ನಡಿ ಪಾರ್ಟಿ ಮಾಡಕ್ಕೆ. ಡನ್ ಫಿಕ್ಸ್. ಉಪ್ಪಿಕಾಯಿ ಇಲ್ವಾ ನಿಮ್ ಮನೇಲಿ? ಮಾಡಿ ಮೇಲಿಂದ ಬಿದ್ದೋಗೋದು ಉಳ್ಳೋಗೋದು. ಓ ನಾವ್ ಒಳ್ಳೆ ಹುಡುಗಿ, ನಾವ್ ಕುಡಿಯಲ್ಲ, ಆಮೇಲೆ ಬಿದೋಗಲ್ಲ, 6 ಗಂಟೆ ಒಳಗಡೆ ಮನೆ ಸೇರ್ಕೋತೀವಿ. ಈಗ ನೋಡಿ ಆಂಟಿ ಇವಳು ಕುಡ್ದವಳ, ನನಗೂ ಕುಡಿಬೇಕು ಅಂತ ಆಸೆ ಆಗ್ತೈತೆ. ಏನ್ ಮಾಡ್ಲಿ, ಇವಳ ಜೊತೆಗೆ ನಾನು ಕುಡಿಬೇಕಲ್ಲ. ನಾವು 4 ಗಂಟೆಗೆ ಮನೆಗೆ ಹೋಗ್ಬೇಕು. ಅಷ್ಟರಲ್ಲಿ ಕುಡಿದ್ಬಿಟ್ಟು ಇಳಿದ್ಬಿಟ್ಟು ಅಲ್ಲಿ ಜಾಗ ಅದೇ ಕುಡಿಯಕ್ ಕುಂಡ್ರಿಸ್ತಾರೆ. ಅದು ಸರಿ ಕೊಡಿ ಇವಾಗ. ನಾ ಕುಡಿಯಕ್ ಅಲ್ಲೆಲ್ಲ ಹೋಗಲ್ಲ. ಇದು ಸೈಡ್ಸ್ ಏನಿದೆ? ಸೈಡ್ಸ್ ಏನು ಇಲ್ಲ. ಉಪ್ಪಿನಕಾಯಿ ಸೈಡ್ಸ್ ಮಚ್ಚ ಉಪ್ಪಿನಕಾಯಿ ಬೇಕೇನೆ? ಓಕೆ ಉಪ್ಪಿನಕಾಯಿ, ಬೋಟಿ, ಚಕ್ಲಿ, ಬಾಳೆಹಣ್ಣು. ಓಕೆ. ಇವರೊಬ್ರು ದೊಡ್ಡ ಕುರುಕೋಬಾರ್ದು ಯಾರೋ ಕುರುಕ್ರು, ಬ್ಯಾಲ್ದಣ್ಣದು ಫುಲ್ ಕೊಡಕ್ರು. ಮ್ಯಾಂಟಿ ನಂಗೆ ಕೊಡ್ರಿ, ಕುತ್ಕೊಂಡು ಕುಡಿಲ್ಲ ಹೋಗ್ತೀರಿ ಅಷ್ಟೇ. ಏನು ಇಲ್ಲ. ಏನಂತ ಐ ಆಮ್ ಸ್ಟಡಿ. ಬಿದೋಗ್ತೀಯ ಕಣೆ. ಶಾರ್ ಓವರ್ಲ್ಯಾಪ್ ಶಾರ್. ಓ ಆಂಟಿ ಕುತ್ಕೊಂಡ್ಬಿಟ್ಟವ್ರ ಒಳಗೆ. ಕುಡಿಯೋ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರೆ? ಹುಡ್ಕಿ ಎದ್ಲು. ಒಂದ್ ನಿಮಿಷ ಬಾರ್ರಿ, ನೀವು ಕ್ಲಬ್ ಅಲ್ಲಿ ಇದ್ದಿದ್ ನೋಡ್ದೆ, ಅದಕ್ಕೆ ಎಲ್ಲಿ ಹುಡ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾ ಇರೋದು. ಬನ್ನಿ ಅಕ್ಕ ಇಲ್ಲಿ. ಇಲ್ಲಿ ಹಳ್ಳಿಲಿ ಯಾವ ಕ್ಲಬ್? ಈಗ ಯಾವ ರಾಮಣ್ಯ ಇದು ನಿಮ್ದು? ನಂಗೆ ಎಣ್ಣೆ ಬೇಕು. ಯಾಕೆ ಮಾಡ್ತೀಯ ನೀನು? ಹೋಗೋ. ಒಂದ್ ಕೊಡ ಆಂಟಿ ಹೋಗ್ತಾಳೆ ಸುಮ್ನೆ ಸುಮ್ನೆ. ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ್ದು. ಅದೇ ತಮಾಷೆ ಆಡ್ಬೇಡ್ದು ಮನ್ಸ. ಅಷ್ಟೇ. ತಾತ ಎಣ್ಣೆ ಬೇಕು, ಎಣ್ಣೆ ಸುಮ್ನೆ ಇರಮ್ಮ, ಬೇಜಾರ್ ಮಾಡ್ಬೇಡ. ಎಣ್ಣೆ ಸ್ವಲ್ಪ ಬೇಕು, ಸ್ವಲ್ಪ. ಅಕ್ಕ ಇವ್ರು ಬಿಟ್ರೆ ಏನ್ ಗೊತ್ತಾ, ಹಿಂಗ್ ಉದ್ದ ಹಾಕೊಂಡ್ ಕುತ್ಕೊಂಡ್ಬಿಡ್ತಾರೆ. ಮೆಗಾ ಸೀರಿಯಲ್ ತರ. ಸೀರಿಯಲ್ ಅಲ್ಲ ನಮ್ದು, ಸುಮ್ನೆ ಒಂದ್ 5 ನಿಮಿಷ ಮಾಡುವಂತ ಕಾನ್ಸೆಪ್ಟ್. ಅಲ್ಲೇ ಒಳಗಡೆ ಕ್ಯಾಮ್ರಾ ಐತೆ. ಕುರಿಗಳು ಸ್ವಾಮಿ ಕುರಿಗಳು ಅಂತ ಅಲ್ಲೇ ಸಿರಿಗನ್ನಡ ಬಕ್ರಾ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಇನ್ನೊಂದು ಕಾಣಿಕೆ. ತಾವು ಇದನ್ನು ಸ್ವೀಕರಿಸಬೇಕು, ದಯವಿಟ್ಟು ಕ್ಷಮಿಸಬೇಕು. ಏನಂದ್ರೆ ಇಂಥವೆಲ್ಲ ನಡೀತವೆ. ಗುರುತು ಪರಿಚಯ ಇಲ್ಲದೆ ಬಂದ್ಬಿಟ್ಟು ಜಗಳ ತೆಗೆಯೋದು ಇದೆಲ್ಲ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಇದು ಜೀವನದಲ್ಲಿ ಅಡಿಯೋಂಥದ್ದು. ಅದು ಆಮೇಲೆ ಹೇಳ್ತೀವಿ, ನೀವೇ ತೆಗೆದು ನೋಡಂತೀವಿ. ಸರ್ಪ್ರೈಸ್ ನಿಮ್ಗೆ, ಓಕೆನಾ? ನಾವು ಮಾಡಿದ ತಮಾಷೆಗೆ ಕ್ಷಮಿಸಿ. ಇದೇ ಅಂಗಡಿನೆಲ್ಲ ಬಂದಿದೆ. ಅಲ್ಲ ನಾನ್ ನಿನ್ನೆ ಹಿಟ್ ತಗೊಂಬ ಅಂತ ಕಳಿಸ್ತೊಳಗೆ, ಶಾಂಪೂ ತಗೊಂಬ ಅಂತ ಕಳಿಸ್ದೆ. ನೀವ್ ನೋಡ್ರೆ ಕುಡ್ಸ್ ಕಳ್ಸಿದಿರಲ್ಲ. ಡ್ರಿಂಕ್ಸ್ ಅಂಕಲ್ ಡ್ರಿಂಕ್ಸ್
ಡ್ರಿಂಕ್ಸ್ ಮತ್ತೆ ಹೆಂಗ್ ಹೇಳು ಮಾಡಿದ್ದೀರಾ ಅದೇ ನಮ್ಮನ್ ಕೇಳಿದ್ರೆ ಆಮೇಲೆ ಜಾಗ ಕೊಟ್ಟಿದ್ರು ನನಗೆ ಓ ಒಳಗ್ ಕುತ್ಕೊಂಡ್ ಕುಡ್ದ ನೀರು ಕೊಟ್ರು ಉಪ್ಪಿನಕಾಯಿ ಉಪ್ಪಿನಕಾಯಿ ಎಳ್ಕೊಂಡ್ರೆ ಎಳ್ಕೊಂಡೆ ಚಿಪ್ಸು ಉಪ್ಪಿನಕಾಯಿ ಸಾರಿ ಚಿಪ್ಸು ಎಲ್ ಕೇಳ್ತಾ ಇದ್ಯಾ ನೀನು ನಿಮ್ ಬರ್ತಾರೆ ನಾನೇ ಇದಿರೋದು ಅಂಗಡಿಲಿ ನೀವೇ ನಾನೇ ಇರ್ಬೇಕು ಆಂಟಿ ನೀವು ಇಬ್ರು ಇದ್ರಿ ಕೊಟ್ರಿ ಸುಮ್ನೆ ಶಾಂಪು ಕೊಟ್ ಕಳಿಸ್ಬೇಕು ತಾನೆ ನನ್ ತಂಗಿ ಕುಡ್ಕಿ ಆಗ್ಬಿಟ್ಟವಳೆ ಅಂಕಲ್ ಅವಳು ಕುಡ್ದಿರೋದಿಲ್ಲ ಯಾರಮ್ಮ ಕೇಳ್ತಾ ಇದ್ಯಾ ನೀನು ಅವಳು ಈ ಊರು ಎಲ್ಲ ಯಾರು ಕೊಟ್ಟಿರೋದಿಲ್ಲ ಯಾರಿಗ ಕೊಟ್ಟಿರೋದು ಡ್ರಿಂಕ್ಸ್ ಅಲ್ಲ ನಾನ್ ಜಗಳ ಆಡ್ಬೇಕು ನಿಮ್ ಹತ್ರ ನೀವೇ ನನ್ನ ಹತ್ರ ಜಗಳ ಆಡ್ತಾ ಇದ್ದೀರಲ್ಲ ಏನ್ ಗೊತ್ತಾ? ಅವ್ಳ್ ಹೇಳಿ ಎಲ್ಲರೂ ಕುಡ್ದಿದ್ದು ಶ್ಶ್. ಇವಾಗ ನನಗೆ ತಟ್ಟಿ ಬೇಕು ಹೋಗು ಈಸ್ಕೊಂಡ್ ಬರೋಗ ಮಲ್ಲಿ ಹೋಗ ತಟ್ಟಿ ಕೊಟ್ರೆ ಹೋಗ ಮಲ್ಲಿ ಹೊರಗಡೆ ಹೋಗ್ತೀರಿ ಎಂಡ ಕುಡ್ಕರಿ ಎಂಡ ತಗಡಿ ಹೋಗಮ್ಮ ನೀನು ತಟ್ಟಿ ನಟ್ಟಿ ಫಸ್ಟ್ ತಟ್ಟಿ ಇನ್ನೊಂಚೂರು ಕುಡಿಸ್ಬಿಡಿ ಆಮೇಲೆ 60 ಹೋಗಮ್ಮ ಸಾಕು ಆಮೇಲೆ 90 ಇವಳನ್ನ ಹಾಳು ಮಾಡಿ ಆಮೇಲೆ ಕ್ವಾಟ್ರು ಯಾರ್ ನಾನು ಹಾಳು ಮಾಡೋದು ನಾನು ಕೆಲಸ ಹೇಳ್ತೀರಾ ಕ್ವಾಟ್ರು ಆಮೇಲೆ ನಿನ್ನೆ ಹೋಗಮ್ಮ ಸಾಕು ಹೋಗ ನನಗೆ ಮನೆಯಿಂದ ಬಂದ್ ಕೇಳ್ಕೊಂಡು ಹೋಗಮ್ಮ ಇವಾಗ ಅಂಕಲ್ ಹೊಡಿತಾರ ನೋಡಿ ಇವಾಗ ನಿನಗೆ ಹೋದ್ರೆ ಸರಿ ಹೋಗ ನನಗೆ ಕೊಟ್ರೆ ಹೋಗ್ತೀರಿ ಹೋದ್ರೆ ಸರಿ ಹೋಗ ಕೊಟ್ರೆ ಹೋಗ್ತೀರಿ ಕೊಟ್ರೆ ವೈದ್ಯ ಇಲ್ಲ ಇವಾಗ ಹೋಗ್ತೀರಿ ತುಕಡೆ ಐಸಾ ಮಾರೋದ್ ಮನೆ ಆತಿನ್ छोड़ ಆಂದಲೆ ಈ ಊರಲ್ಲೇ ಎಣ್ಣೆ ಕೊಟ್ರೆ ಹೋಗ್ತೀನಿ ಎಣ್ಣೆ ಪೊಲೀಸರು ಕರ್ಸ್ತೀರಿ ಕರ್ಕೊಂಡ್ ಬರೋಗು ಕರ್ಕೊಂಡು ಹೋಗು ಡ್ರಿಂಕ್ಸ್ ಏ ಮಾಡ್ತೀರಾ ಹೋಗಮ್ಮ ಕರ್ಕೊಂಡ್ ಬರೋಗ ಮಾಡ್ಬಿಟ್ಟು ಶಾಂಪು ಮಾತ್ರ ಕೊಟ್ ಕಳಿಸ್ಬೇಕು ನೀವು ಅದೇ ಕುಡಿಯೋದ್ ಕೊಡ್ಸಿದ್ರೆ ಹೋಗಮ್ಮ ನೀವು ಸುಮ್ಮನೆ ನನಗೆ ಡ್ರಿಂಕ್ಸ್ ಕೊಡ್ರಿ ಜಾಗ ಬಿಟ್ಟು ಒಳಗೆ ಹೋಗ್ತೀನಿ ಏನೋ ಹೊಡೆದಿ ಕಳ್ಸಿ ಮಾತಾಡಿದ್ರೆ ಜಾಸ್ತಿ ಹೊಡೆದ್ ಬಿಡ್ತೀರಾ ನೀವು ಏನ್ ಮಾಡ್ತಾರೆ ನೋಡೋಣ ನೋಡಿರಿ ನೋಡೋಣ ನೋಡಿ ನೋಡೋಣ ನೀವು. ಯಾರು ಕುಡ್ತಾ ಇಲ್ಲ, ನಾನೇ ಕುಡಿತಲ್ಲ ನೀವೇ ಕುಡಿತೀರಾ ಹೋಗಮ್ಮ ನೀನು ಹೋಗಲ್ಲ ಹೋಗಲ್ಲ ಮನ್ಕೋ ಇಲ್ಲದೆ ನಂಗ್ ಇಲ್ಲೇ ಹೊಲ್ಕತ್ತೀನಿ ಜಾಗ ಕೊಡಿ ಆಮೇಲೆ ಡ್ರಿಂಕ್ಸ್ ಮಾಡಕ್ಕೂ ಜಾಗ ಕೊಡಿ ಪರವಾಗಿಲ್ಲ ವಿಷಯ ಇಲ್ಲ ಇವಾಗ ಇಲ್ಲ ಸಿಗಾಕೊಂಡ್ಬಿಟ್ರಿ ಅಂತ ಕೋಪ ಬರ್ತಾ ಇತ್ತ ನಿಮ್ಗೆ ನಾವ್ಯಾಕ್ ಸಿಕ್ಕಾಕೊಳ್ಳೋಣ ಕರ್ಕೊಂಡ್ ಬಂದ್ ಕಳ್ಸಿ ಹೋಗಮ್ಮ ಸಾಕು ಬಡ್ದವ್ರ ಡ್ರಿಂಕ್ಸ್ ಅದೇ ಅವ್ರು ಏನಕ್ಕೆ ಹಿಂಗ್ ಹೇಳ್ತಾರಳು ಏನಕ್ಕೆ ಹೇಳ್ತಾರಳು ಕುಡಿಯಕ್ಕೆ ಪೀನಕರ ಕುಹಿಕತೆ ಸರ್ ಕೊಟ್ಬಿಟ್ಟು ಕುರಿ ಕುರಿ ಆರಾಮಾಗಿ ಕುರಿ ಕೊಟ್ಬಿಟ್ಟು ಉಟ್ಕೊಳ್ಳಿ ಫಸ್ಟ್ 30 ಆಮೇಲೆ 60 ಆಮೇಲೆ 90 ಓ ಇದೆಲ್ಲ ಗೊತ್ತಾ ನಿನ್ಗೆ ಆಮೇಲೆ ಗೊತ್ತಿಲ್ವಾ ನಾನು ಹೇಳ್ತಿದ್ದಾರೆ ಕೇಳಿಸ್ಕೊ ಆರಾಮಾಗಿ ಕೇಳಿಸ್ಕೊ ಹೇಳಿ ಏನಕ್ಕೆ ಮಾಡ್ತಾರೆ ಗೊತ್ತಣ್ಣ ಕ್ಯಾಮ್ರಾ ಐತೆ ಕುರಿಗಳು ಸ್ವಾಮಿ ಕುರಿಗಳು ಅಂತ ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ